ನಮಸ್ಕಾರ 64 ಚಾನೆಲ್ ವೀಕ್ಷಕರಿಗೆ. ಮನಿ ಮ್ಯಾಟರ್ಸ್ ವಿಭಾಗದಲ್ಲಿ ಇವತ್ತು ನಾವು ಯುವರಾಜ ಸರ್ ಜೊತೆ ಮ್ಯೂಚುವಲ್ಸ್ ಫಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಸೇರಿದೀವಿ. ಇವತ್ತು ಅದರ ಭಾಗ 1. ಯುವರಾಜ ಸರ್, ಶೋಗೆ ಸ್ವಾಗತ. ನಮಸ್ಕಾರ. ಸೊ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ ನಮ್ಗೆ. ಅದರ ಅಂಗವಾಗಿ ನಾವು ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ಮೊದಲನೇ ಪ್ರಶ್ನೆ, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು? ಅದಕ್ಕೂ ಶೇರ್ ಮಾರ್ಕೆಟ್ಗೂ ಏನ್ ವ್ಯತ್ಯಾಸ? ಧನ್ಯವಾದಗಳು ಚಂದನ್. ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳಬೇಕು, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್ ಆಗ್ತಾ ಇದೆ ಇವಾಗ ಇತ್ತೀಚಿನ ದಿನಗಳಲ್ಲಿ. ಮುಖ್ಯವಾಗಿ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ಪೂಲ್ ಆಫ್ ಮನಿ, ನಮ್ದು ಅಮೌಂಟ್ ನ ಪೂಲ್ ಮಾಡಿ ಬೇರೆ ಇನ್ವೆಸ್ಟರ್ ಜೊತೆ ಪೂಲ್ ಮಾಡ್ಬಿಟ್ಟು ಅದನ್ನ ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಬಾಂಡ್ಸ್ ಇರ್ಬೋದು, ಅಥವಾ ಸೆಕ್ಯೂರಿಟೀಸ್ ಇರ್ಬೋದು. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಪೂಲ್ ಆಫ್ ಮನಿನ ಈ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದು ಆ ಅಮೌಂಟ್ ನ ಮ್ಯಾನೇಜ್ ಮಾಡೋಂಥ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅದರಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯೂನಿಟ್ಸ್ ಅಂತ ಅಲಾಟ್ಸ್ ಆಗುತ್ತೆ. ಮುಖ್ಯವಾಗಿ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡಿಫರೆನ್ಸ್ ಬೇಕಂದ್ರೆ, ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಪೂಲ್ ಆಫ್ ಮನಿ ಇರುತ್ತೆ, ಬೇರೆ ಬೇರೆ ಸೆಕ್ಯೂರಿಟೀಸ್ ಅಲ್ಲಿ ಬೇರೆ ಬೇರೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ಬ ಮನುಷ್ಯ ಇಂಡಿವಿಜುವಲ್ ಆಗಿ ಬೈ ಮಾಡಬಹುದು, ಬೈ ಅಂಡ್ ಸೆಲ್ಲಿಂಗ್ ಸ್ಟಾಕ್ಸ್ ನ, ಬೇರೆ ಬೇರೆ ಕಂಪನಿ ಸ್ಟಾಕ್ಸ್ ನ ಬೈ ಮಾಡಬಹುದು ಅಥವಾ ಸೇಲ್ ಮಾಡಬಹುದು. ಈ ಎರಡು ಡಿಫರೆನ್ಸ್ ಆಗುತ್ತೆ. ಮುಖ್ಯವಾಗಿ ಸ್ಟಾಕ್ಸ್ ಶೇರ್ ಮಾರ್ಕೆಟ್ ಎಲ್ಲ ಏನಾಗುತ್ತೆ, ಸೆಕ್ಯೂರಿಟೀಸ್ ಎಲ್ಲ ಇನ್ವೆಸ್ಟ್ ಮಾಡಬಹುದು. ಮಾರ್ಕೆಟ್ ಅಂತ ಅಂದ್ರೆ ಓನ್ಲಿ ಶೇರ್ಸ್ ಮಾಡ್ಬೇಕಂತಲ್ಲ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲೂ ಕೆಲವೊಂದು ಸೆಕ್ಯೂರಿಟಿ ಮಾರ್ಕೆಟ್ ಅದು ಕೂಡ ಬೈ ಅಂಡ್ ಸೆಲ್ಲಿಂಗ್ ಮಾಡ್ಕೋಬಹುದಾಗುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಮೇಜರ್ಲಿ ಡೈವರ್ಸಿಫೈಡ್ ಸ್ಟಾಕ್ಸ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದಾಗ ಒಂದ್ ಪರ್ಟಿಕ್ಯುಲರ್ ಕಂಪನಿ ಇನ್ವೆಸ್ಟ್ ಮಾಡಬಹುದು, ಅಥವಾ ಸೇಮ್ ಅಮೌಂಟ್ ಬೇರೆ ಬೇರೆ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಜನರಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ರಿಸ್ಕ್ ಇರುತ್ತೆ, ಅಂದ್ರೆ ಡೈರೆಕ್ಟ್ ಆಗಿ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಇರುತ್ತೆ. ಡೈವರ್ಸಿಫೈಡ್ ಇದ್ರೆ ರಿಸ್ಕ್ ಆದಷ್ಟು ಕಡಿಮೆ ಆಗಿದೆ. ಎರಡು ಡಿಫರೆನ್ಸ್. ಮುಖ್ಯವಾಗಿ ಪೂಲ್ ಆಫ್ ಮನಿ ಮ್ಯೂಚುವಲ್ ಫಂಡ್ ಅಲ್ಲಿ, ಶೇರ್ಸ್ ಅಲ್ಲಿ ಶೇರ್ಸ್ ಮತ್ತೆ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಬಂದಾಗ, ಶೇರ್ ಮಾರ್ಕೆಟ್ ಅಲ್ಲಿ ಬಂದಾಗ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್. ನಮ್ಮ ಎರಡನೇ ಪ್ರಶ್ನೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು, ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅದು ಸೇಫಾ? ಮ್ಯೂಚುವಲ್ ಫಂಡ್ ಒಂದು ಒಳ್ಳೆ ಪ್ರಾಡಕ್ಟ್, ಮೊದಲೇ ಹೇಳಿದಾಗೆ. ಯಾಕೆಂದ್ರೆ ತುಂಬಾ ಸಿಂಪಲ್ ಪ್ರಾಡಕ್ಟ್, ಅದು ನೋಡೋದಕ್ಕೆ ಕಾಂಪ್ಲಿಕೇಟ್ ಇದ್ರೂ ಕೂಡ ಸಿಂಪಲ್ ಪ್ರಾಡಕ್ಟ್ ಇದೆ. ಜೊತೆಗೆ ಹೈಲಿ ರೆಗ್ಯುಲೇಟೆಡ್, ಅದು ರೆಗ್ಯುಲೇಷನ್ ತುಂಬಾ ಚೆನ್ನಾಗಿದೆ ಮ್ಯೂಚುವಲ್ ಫಂಡ್ ಅಲ್ಲಿ. ಮತ್ತೆ ಟ್ರಾನ್ಸ್ಪರೆನ್ಸಿ ಇದೆ. ಈ ಮ್ಯೂಚುವಲ್ ಫಂಡ್ ಅನ್ನ ಮ್ಯಾನೇಜ್ ಮಾಡಿರೋಂಥ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ತಾರೆ. ಅವ್ರು ರಿಸರ್ಚ್ ಓರಿಯೆಂಟೆಡ್ ರಿಸರ್ಚ್ ಗೊತ್ತಿರ್ತಾರೆ, ಕ್ವಾಲಿಫೈಡ್ ಇರ್ತಾರೆ. ಅಂತವ್ರು ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡೋದ್ರಿಂದ ಜನರಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ತೆಗಿಬೇಕು, ದುಡ್ಡು ತೆಗಿಬೇಕು ಅನ್ನೋದನ್ನ ಅದ್ರ ಬಗ್ಗೆ ಗೊತ್ತಿರುತ್ತೆ. ಮತ್ತೊಂದು ಮ್ಯೂಚುವಲ್ ಫಂಡ್ ಅಲ್ಲಿ ತುಂಬಾ ಎನಿ ಟೈಮ್ ಲಿಕ್ವಿಡಿಟಿ ಇರುತ್ತೆ, ಡೈವರ್ಸಿಫಿಕೇಶನ್ ಆಗಿರುತ್ತೆ. ಜೊತೆ ಬೇರೆ ಬೇರೆ ಕಡೆ, ಈಗ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಎಫ್ ಡಿ ಇನ್ವೆಸ್ಟ್ ಮಾಡಬಹುದು, ಗೋಲ್ಡ್, ಸಿಲ್ವರ್, ಪ್ರತಿಯೊಂದಕ್ಕೂ ಮ್ಯೂಚುವಲ್ ಫಂಡ್ ಅಲ್ಲಿ ಮುಖಾಂತರ ಇನ್ವೆಸ್ಟ್ ಮಾಡಬಹುದು. ಇದನ್ನೆಲ್ಲ ನೋಡ್ಕೊಳ್ಳಕ್ಕೆ ಫಂಡ್ ಮ್ಯಾನೇಜರ್ಸ್ ಅಂತ ಕ್ವಾಲಿಫೈಡ್ ಮತ್ತೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರೋದ್ರಿಂದ ನಾವು ಮ್ಯಾನೇಜ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸೇಫ್ ಇರುತ್ತೆ. ಯಾಕಂದ್ರೆ ಒಂದೇ ಕಡೆ ನಾವು ಒಂದು ಪರ್ಟಿಕ್ಯುಲರ್ ಕಂಪ್ನಿಲಿ ಎಫ್ ಡಿ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಕಂಪ್ನಿ ಇರುತ್ತೆ, ಅದು ಒಂದ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅದು ಒಂದ್ ಕಂಪ್ನಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಕೂಡ ನಮಗೆ ಪ್ರಾಬ್ಲಮ್, ಅದ್ರ ರಿಸ್ಕ್ ಜಾಸ್ತಿ ಇರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಬೇರೆ ಬೇರೆ ಡೈವರ್ಸಿಟಿ ಆಗಿರೋದ್ರಿಂದ ಸೇಫ್ ಇರುತ್ತೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಕ್ಕೆ. ಆ ಫಂಡ್ ಅನ್ನ ಮ್ಯಾನೇಜ್ ಮಾಡಕ್ಕೆ ಫಂಡ್ ಮ್ಯಾನೇಜರ್ ಪ್ರತಿ ಸಲ ನೋಡ್ತಿರ್ತಾರೆ, ಪ್ರತಿ ದಿವಸ ಅದಕ್ಕೊಂದು ರಿಸರ್ಚ್ ಟೀಮ್ ಅಂತ ನೋಡ್ತಾ ಇರೋದ್ರಿಂದ ನಮ್ಗೆ ಸೇಫ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು ಸೇಫ್ ಇರುತ್ತೆ. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಸೊ ನಮ್ಮ ಮುಂದಿನ ಪ್ರಶ್ನೆ, ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ? ತುಂಬಾ ರೀತಿನಲ್ಲಿ ಇನ್ವೆಸ್ಟ್ ಮಾಡಬಹುದು. ಮುಖ್ಯವಾಗಿ ನಾವು ಹೇಗೆ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ, ನಮ್ದು ಎಷ್ಟೊಂದು ಮ್ಯೂಚುವಲ್ ಫಂಡ್ಗಳಿದ್ದಾರೆ. ಮ್ಯೂಚುವಲ್ ಫಂಡ್ ವೆಬ್ಸೈಟ್ ಮುಖಾಂತರ ಇನ್ವೆಸ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಇದ್ದಾರೆ, ರೋಬೋ ಅಡ್ವೈಸರಿ ಪ್ಲಾಟ್ಫಾರ್ಮ್ಸ್ ಇದೆ, ಆನ್ಲೈನ್ ಪ್ಲಾಟ್ಫಾರ್ಮ್ ತುಂಬಾ ಇದೆ. ಇದೆಲ್ಲ ಮುಖಾಂತರ ಇನ್ವೆಸ್ಟ್ ಮಾಡೋ, ಎಲ್ಲ ಪ್ಲಾಟ್ಫಾರ್ಮ್ ಮುಖಾಂತರ ಇನ್ವೆಸ್ಟ್ ಮಾಡಬಹುದು. ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದು ತುಂಬಾ ಕೆಟಗರಿ ಇರೋದ್ರಿಂದ ನಿಮ್ಗೆ ಗೊತ್ತಿದ್ರೆ ಮಾತ್ರ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ ಗೊತ್ತಿಲ್ಲ ಅಂತ ಅಂದ್ರೆ ಯಾರೋ ಒಂದು ಇಂಟರ್ಮೀಡಿಯೇಟ್ ಜೊತೆಗೆ ಟೈಪ್ ಮಾಡ್ಕೊಂಡು ಅವ್ರ ಗೈಡೆನ್ಸ್ ಇಂದ, ಫೈನಾನ್ಷಿಯಲ್ ಅಡ್ವೈಸರ್ ಕಡೆಯಿಂದ ಅಥವಾ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಒಂದು ಕರೆಕ್ಟ್ ಗೈಡೆನ್ಸ್ ತಗೊಂಡು ಯಾವ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು, ಯಾಕೆ ಇನ್ವೆಸ್ಟ್ ಮಾಡಬಹುದು ಅಂತ ಕರೆಕ್ಟ್ ಆಗಿ ಅವ್ರು ರಿಸ್ಕ್ ಪ್ರೊಫೈಲಿಂಗ್ ಅಂತ ಮಾಡ್ತಾರೆ. ರಿಸ್ಕ್ ಪ್ರೊಫೈಲಿಂಗ್ ಮಾಡಿ ಏನ್ ಗೋಲ್ ಇದೆ, ಈ ಪರ್ಟಿಕ್ಯುಲರ್ ಫಂಡಿಂಗ್ ಕೊಡ್ಬೋದಾ ಬೇಡ ಅಂತ ಇನ್ವೆಸ್ಟ್ ಮಾಡಕ್ಕೆ ಹೇಳೋದಕ್ಕೆ, ಗೈಡೆನ್ಸ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ಅಡ್ವೈಸರ್ ಇರ್ತಾರೆ, ಅವ್ರ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಬಹುದು.
ಓಕೆ. ಈಗ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ಸ್ ನ ಬೆನಿಫಿಟ್ಸ್ ಏನು ಸರ್? ಮೊದಲೇ ಹೇಳಿದಾಗ ಮ್ಯೂಚುವಲ್ ಫಂಡ್ಸ್ ತುಂಬಾ ಡೈವರ್ಸಿಫಿಕೇಶನ್ ಆಗಿರುತ್ತೆ, ಒಂದ್ ಪರ್ಟಿಕ್ಯುಲರ್ ಇಲ್ಲ, ಕಾನ್ಸಂಟ್ರೇಟೆಡ್ ಇರಲ್ಲ. ಪೋರ್ಟ್ಫೋಲಿಯೋ ಬೇರೆ ಬೇರೆ ಕಡೆ ಡೈವರ್ಸಿಫಿಕೇಶನ್ ಆಗಿರೋದ್ರಿಂದ ಒಂದು ಸ್ಟಾಕ್ಸ್ ಅಲ್ಲಿ ಬೇರೆ ಬೇರೆ ಅಸೆಟ್ ಕ್ಲಾಸ್, ಮೊದಲೇ ಹೇಳಿದಾಗೆ ಈಕ್ವಿಟಿಲ್ ಮಾಡಬಹುದು, ಫಿಕ್ಸ್ಡ್ ಇನ್ಕಮ್ ಅಥವಾ ಡೆಟ್ ಫಂಡ್ ಅಂತ ಹೇಳ್ತೀವಿ ಅದರಲ್ಲಿ ಇನ್ವೆಸ್ಟ್ ಮಾಡೋದು, ಕಮಾಡಿಟೀಸ್ ಸ್ಟಾಕ್ ಕಮಾಡಿಟೀಸ್ ಅಂತ ಅಂದ್ರೆ ಕೆಲವೊಂದು ಇದಿರ್ಬೋದೇನು, ಗೋಲ್ಡ್, ಸಿಲ್ವರ್, ಇದ್ರಲ್ಲೆಲ್ಲ ಇನ್ವೆಸ್ಟ್ ಮಾಡಿ ಬೇರೆ ಬೇರೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಮುಖ್ಯವಾಗಿ ಅಡ್ವಾಂಟೇಜ್ ಮೊದಲೇ ಹೇಳಿದಾಗ ಡೈವರ್ಸಿಫಿಕೇಶನ್ ಇರುತ್ತೆ, ಪ್ರೊಫೆಷನಲ್ ಫಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ, ಇದರಲ್ಲಿ ಲಿಕ್ವಿಡಿಟಿ ಇರುತ್ತೆ, ಸ್ಮಾಲ್ ಅಮೌಂಟ್ ಕೂಡ ಇನ್ವೆಸ್ಟ್ ಮಾಡಬಹುದು. ಈ ಕೆಲವೊಂದು ದೊಡ್ಡ ಶೇರ್ಸ್ ಆಯ್ತು, ಒಂದ್ ಶೇರ್ಸ್ ತಗೋಬೇಕಲ್ಲ ನಾವು, ಸ್ಮಾಲ್ ಅಮೌಂಟ್ ಕೂಡ ₹500 ತಿಂಗಳ ₹500 ಕೂಡ ಇನ್ವೆಸ್ಟ್ ಮಾಡಬಹುದು. ಸ್ಟಾಕ್ಸ್ ಎಲ್ಲ ಬೈ ಮಾಡಬೇಕು, ಬೇರೆ ಬೈ ಮಾಡ್ಬೇಕಂದ್ರೆ ಅಮೌಂಟ್ ಜಾಸ್ತಿ ಬೇಕು, ಸ್ಮಾಲ್ ಅಮೌಂಟ್ ಕೂಡ ಬೈ ಮಾಡಬಹುದು. ರಿಸ್ಕ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ, ಮೊದಲೇ ಹೇಳಿದಾಗ ರಿಸರ್ಚ್ ಮತ್ತೆ ಅನಾಲಿಸಿಸ್ ಮಾಡೋದ್ರಿಂದ ಫಂಡ್ ಮ್ಯಾನೇಜರ್ ಮುಖಾಂತರ ಮಾಡ್ತಾ ಆ ಎಕ್ಸ್ಪರ್ಟೈಸ್ ನಮಗೆ ಸಿಗುತ್ತೆ. ಇಂಡಿವಿಜುವಲ್ ಆಗಿ ಹೇಗೆ ಸಿಗುತ್ತೆ, ನಾವು ಇಂಡಿವಿಜುವಲ್ ಇನ್ವೆಸ್ಟ್ ಮಾಡಿದ್ರೆ ಎಕ್ಸ್ಪರ್ಟೈಸ್ ಸಿಗುತ್ತೆ. ನಾವೇ ಮಾಡ್ಬೇಕಂದ್ರೆ ಅಷ್ಟೆಲ್ಲ ಟೈಮ್ ಹಣ ಖರ್ಚು ಮಾಡ್ಬೇಕಾಗತ್ತೆ. ಅದೇ ಇದನ್ನ ನಾವು ಒಂದು ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ನಮಗೆ ಕೊಡ್ತಿರೋದ್ರಿಂದ. ಮತ್ತೆ ಇನ್ನೊಂದು ರೆಗ್ಯುಲೇಷನ್ ಇದೆ, ತುಂಬಾ ಟ್ರಾನ್ಸ್ಪರೆನ್ಸಿ ಇದೆ. ಟ್ರಾನ್ಸ್ಪರೆನ್ಸಿ ಹೇಗೆ ಅಂದ್ರೆ ಎಲ್ಲ ಕಡೆ ನೋಡಿ ಅಡ್ವರ್ಟೈಸ್ಮೆಂಟ್, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಪ್ಲೀಸ್ ರೀಡ್ ದ ಆಫರ್ ಡಾಕ್ಯುಮೆಂಟ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್ ಅಂತ ಹೇಳ್ತಿರ್ತಾರೆ. ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಕೂಡ ಅದರ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಎಲ್ಲಾ ಪ್ರಾಡಕ್ಟ್ ಕೂಡ ರಿಸ್ಕ್ ಇದೆ, ಒಂದಲ್ಲ ಒಂದು ರಿಸ್ಕ್ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ರಿಸ್ಕ್ ಇದೆ ಅಂತ ಹೇಳ್ತಾರೆ. ಎಲ್ಲಾ ಪ್ರಾಡಕ್ಟ್ ಇದೆ, ಮ್ಯೂಚುವಲ್ ಫಂಡ್ ಇದ್ರೂ ಕೂಡ ಅಂದ್ರೆ ಎಷ್ಟು ಟ್ರಾನ್ಸ್ಫರ್ ಇದೆ ಅಂತ, ಮತ್ತೆ ಏನ್ ಟ್ರಾನ್ಸ್ಪರೆನ್ಸಿ ಇದೆ ಅಂತ, ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಯಾರ್ಯಾರು ಫಂಡ್ ಮ್ಯಾನೇಜರ್ ಇದೆ, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಯಾವ ಕಂಪ್ನಿ ಎಷ್ಟಿದೆ, ಏನ್ ಎಲ್ಲಾ ಡೀಟೇಲ್ ಕೂಡ ಪಬ್ಲಿಕ್ ಆಗಿ ಅವೈಲೇಬಲ್ ಇರೋದ್ರಿಂದ ನಮಗೆ ಟ್ರಾನ್ಸ್ಪರೆನ್ಸಿ ಚೆನ್ನಾಗಿದೆ. ಮತ್ತೆ ಲಿಕ್ವಿಡ್, ಮೊದಲೇ ಹೇಳಿದಾಗ ರೆಗ್ಯುಲೇಷನ್ ತುಂಬಾ ಹೈಲಿ ರೆಗ್ಯುಲೇಟೆಡ್ ಮಾರ್ಕೆಟ್, ಅದು ಮೋಸ ಆಗಕ್ಕೆ ಚಾನ್ಸಸ್ ಇಲ್ಲ. ಸೆಬಿ ಏನೇ ರೂಲ್ ಮಾಡಿದ್ರು ಕೂಡ ಇನ್ವೆಸ್ಟರ್ ಪ್ರೊಟೆಕ್ಷನ್ಗೆ ಅಂತಾನೆ ಮಾಡ್ತಿರ್ತಾರೆ. ಹಾಗಾಗಿ ಮೈನ್ಲಿ ರೆಗ್ಯುಲೇಷನ್ ಚೆನ್ನಾಗಿರೋದು, ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಚೆನ್ನಾಗಿದೆ. ಇನ್ನೊಂದು ಟ್ಯಾಕ್ಸ್ ಎಫಿಷಿಯನ್ಸಿ ಇದೆ. ಮ್ಯೂಚುವಲ್ ಫಂಡ್ಗೆ ಟ್ಯಾಕ್ಸ್ ಎಫಿಷಿಯನ್ಸಿ ಕಂಪೇರ್ ಟು ಈಕ್ವಿಟಿ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಅಂದ್ರೆ ಟ್ಯಾಕ್ಸ್ ಎಫಿಷಿಯಂಟ್ ಇರುತ್ತೆ. ಮತ್ತೆ ಈಗ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಎಲ್ಲ ಕೊಟ್ಟು ಫಂಡ್ ಮ್ಯಾನೇಜರ್ಸ್ ಹತ್ರ ನಾವು ದುಡ್ಡು ಕೊಟ್ಟು ಅಷ್ಟೇ ನಾವು ಕಡಿಮೆ ರಿಸ್ಕ್ ಅಲ್ಲಿ ಹೆಚ್ಚಿಗೆ ರಿಟರ್ನ್ಸ್ ಬರುವಂತ ಚಾನ್ಸಸ್, ಮತ್ತೆ ಟ್ಯಾಕ್ಸ್ ಎಫಿಷಿಯನ್ಸಿ ಇರೋದ್ರಿಂದ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಚೆನ್ನಾಗಿದೆ. ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಗೊತ್ತಿಲ್ಲ. ಮ್ಯೂಚುವಲ್ ಫಂಡ್ ಎಲ್ಲ ಕಡೆ ಗೊತ್ತಿರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸಿಸ್ಟಮ್ಯಾಟಿಕ್ ಕೂಡ ಇನ್ವೆಸ್ಟ್ಮೆಂಟ್ ಮಂತ್ಲಿ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಬಹುದು, ಲಂಸಮ್ ಇನ್ವೆಸ್ಟ್ ಮಾಡಬಹುದು. ಇಷ್ಟೆಲ್ಲ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಇದು ಬೆಟರ್ ಆಪ್ಷನ್, ಯಾಕೆ ಬೇರೆ ಕಂಪೇರ್ ಮಾಡಿ. ಓಕೆ ಸರ್, ನಮ್ ನೆಕ್ಸ್ಟ್ ಪ್ರಶ್ನೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಬಹುದು ಅಂತ? ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಮುಖ್ಯವಾಗಿ ಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕು. ಪ್ಯಾನ್ ನಂಬರ್ ಇತ್ತು ಅಂತಾರೆ, 18 years ಅಂಡ್ ಎಬೋ ಇತ್ತು ಅಂತ ಅಂದ್ರೆ ಪ್ಯಾನ್ ನಂಬರ್, ಅವ್ರು ಇಂಡಿವಿಜುವಲ್ ಆಗಿ ಇನ್ವೆಸ್ಟ್ ಮಾಡಬಹುದು. ಇಂಡಿವಿಜುವಲ್ ಆಗಿ ಇನ್ವೆಸ್ಟ್ ಮಾಡಕ್ ಆಗ್ತಾ ಇಲ್ಲ, ಮೈನರ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಗಾರ್ಡಿಯನ್ ಮುಖಾಂತರ ಇನ್ವೆಸ್ಟ್ ಮಾಡಬಹುದು. ಮುಖ್ಯವಾಗಿ ಬೇರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್ ಎಲ್ಲ ಇನ್ವೆಸ್ಟ್ ಮಾಡಬಹುದು. ಜೊತೆಗೆ ಪಾರ್ಟ್ನರ್ಶಿಪ್ ಫರ್ಮ್ಗಳಿದೆ, ಆಪರೇಟರ್ಶಿಪ್ ಫರ್ಮ್ಗಳು ಮಾಡಬಹುದು, ಸೊಸೈಟೀಸ್, ಟ್ರಸ್ಟ್, NGOs ಕೂಡ ಸಬ್ಜೆಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್, ಕೆಲವೊಂದು ಕಂಡೀಷನ್ಸ್ ಇದೆ. ಈ ಸೊಸೈಟಿ, ಟ್ರಸ್ಟ್ ಮತ್ತೆ NGOs ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅವು ಸಬ್ಜೆಕ್ಟ್ ಕಂಡೀಷನ್ ಮಾಡ್ಕೋಬಹುದು. ಇದೆಲ್ಲ ಏನಕ್ಕೆ ಹೇಗೆ ಇನ್ವೆಸ್ಟ್ ಮಾಡಬಹುದು ಅಂತ ಎಂಟೈರ್ ಥಿಂಗ್ ಬೇಸ್ಡ್ ಆನ್ ರಿಸ್ಕ್ ಟಾಲರೆನ್ಸ್ ಅಂತ. ರಿಸ್ಕ್ ಯಾವ ರೀತಿ ರಿಸ್ಕ್ ಇದೆ, ಒಂದು ಕ್ವಶನ್ ತೆಗೆದು ರಿಸ್ಕ್ ನೆಲ್ಲ ಕೇಳ್ತೀವಿ, ಯಾವ ರೀತಿ ರಿಸ್ಕ್ ಅಂತ, ಮಾಡ್ರೇಟ್ ರಿಸ್ಕ್ ಟೇಕರ್, ಅಥವಾ ಕನ್ಸರ್ವೇಟಿವ್ ರಿಸ್ಕ್ ಟೇಕರ್, ಅಗ್ರೆಸಿವ್ ರಿಸ್ಕ್ ಟೇಕರ್ ಅಂತ ಹೇಳಿ, ಅದು ಒಂದು ಆಬ್ಜೆಕ್ಟ್ ಅದನ್ನ ನೋಡ್ಕೊಂಡು ಟೈಮ್ ಹೊರೈಸನ್ ಮತ್ತೆ ಆಬ್ಜೆಕ್ಟಿವ್ ಪ್ರಕಾರ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್. ಓಕೆ ಸರ್, ಈಗ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಆದ್ರೆ ಒಳ್ಳೆ ಮ್ಯೂಚುವಲ್ ಫಂಡ್ ಅನ್ನ ಹೇಗ್ ಗುರುತಿಸೋದು? ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ಸುಲಭ ಇದ್ರೂ ಕೂಡ ಸೆಲೆಕ್ಟ್ ಮಾಡೋದು ತುಂಬಾ ಸುಲಭ ಏನಿರಲ್ಲ. ಯಾಕೆಂದ್ರೆ ಮುಖ್ಯವಾಗಿ ಕರೆಂಟ್ಲಿ ಇಂಡಿಯಾದಲ್ಲಿ 44 ಮ್ಯೂಚುವಲ್ ಫಂಡ್ ಕಂಪನಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂತ ಹೇಳ್ತೀವಿ, 44 ಮ್ಯೂಚುವಲ್ ಫಂಡ್ ಕಂಪನಿಗಳಿದಾವೆ. ಅದೇ ರೀತಿ 1500ಕ್ಕಿಂತ ಹೆಚ್ಚು ಡಿಫ್ರೆಂಟ್ ಸ್ಕೀಮ್ಸ್ ಇದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್, ಡೆಟ್ ಮ್ಯೂಚುವಲ್ ಫಂಡ್, ಹೈಬ್ರಿಡ್ ಎಲ್ಲ ಸೇರಿ 1500 ಮ್ಯೂಚುವಲ್ ಫಂಡ್ ಕಂಪನಿಗಳು, ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳಿದೆ. 1500 ಅಷ್ಟು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳಿದೆ. ಜೊತೆಗೆ 45 ಸಬ್ ಕ್ಯಾಟಗರೀಸ್ ಇದೆ. ಸಬ್ ಕ್ಯಾಟಗರೀಸ್ ಅಂದ್ರೆ ಕೆಲವೊಂದು ಈಕ್ವಿಟಿ ಫಂಡ್ ಅಲ್ಲೇ ಕೆಲವೊಂದು ಕ್ಯಾಟಗರಿ, ಡೆಟ್ ಫಂಡ್ ಅಲ್ಲೇ ಕೆಲವೊಂದು ಕ್ಯಾಟಗರಿ ಇದೆ, ಸಬ್ ಕ್ಯಾಟಗರಿ ಇದೆ. ಈ ತರ 45 ಸಬ್ ಕ್ಯಾಟಗರೀಸ್ ಇದೆ. ಅದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಜೊತೆಗೆ ಅದ್ರ ಏನೇನ್ ಇನ್ನೊಂದು ಕೆಲವೊಂದು ಪ್ಯಾರಾಮೀಟರ್ಸ್ ಇಟ್ಕೋಬೇಕಾಗತ್ತೆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡೋದು. ಇಷ್ಟೆಲ್ಲ ಇರೋದ್ರಿಂದ ಒಂದು ಎರಡು ಪ್ರಾಡಕ್ಟ್ ಇದ್ರೆ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ತುಂಬಾ ಇರೋದ್ರಿಂದ ಅದು ಪ್ಯಾರಾಮೀಟರ್ಸ್ ಎಲ್ಲ ನೋಡ್ಬೇಕಾಗತ್ತೆ. ಒಂದು ಮುಖ್ಯವಾಗಿ ಪ್ಯಾರಾಮೀಟರ್ಸ್, ಒಂದು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಏನು, ಏನಕ್ಕೆ ಮಾಡಬೇಕು,
ಟಾಲರೆನ್ಸ್ ಏನು, ಮತ್ತೆ ಎಷ್ಟು ಟೈಮ್ ಹೊರೈಸನ್ಗೆ, ಎಷ್ಟು ಸಮಯಕ್ಕೆ ಇನ್ವೆಸ್ಟ್ ಮಾಡಬೇಕು ನಾವು, ಅದನ್ನ ಮಾಡಬೇಕು. ಮತ್ತೆ ಅಸೆಟ್ ಕ್ಲಾಸ್, ಯಾವ ತರ ಅಸೆಟ್ ಕ್ಲಾಸ್ ಇನ್ವೆಸ್ಟ್ ಮಾಡೋದಕ್ಕೆ, ಅದೆಲ್ಲ ರಿಸ್ಕ್ ಟಾಲರೆನ್ಸ್ ಅಂತ ರಿಸ್ಕ್ ಪ್ರೊಫೈಲ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಪಾಸ್ಟ್ ಪರ್ಫಾರ್ಮೆನ್ಸ್ ಕೂಡ ಒಂದು ಮುಖ್ಯವಾದ ವಿಷಯ ಆಗುತ್ತೆ. ಪಾಸ್ಟ್ ಪರ್ಫಾರ್ಮೆನ್ಸ್ ಇರ್ಬೋದು, ಎಕ್ಸ್ಪೆನ್ಸಸ್ ರೇಷಿಯೋ, ಖರ್ಚು ಎಷ್ಟು, ಆ ಫಂಡ್ ಮಾಡೋದಕ್ಕೆ, ಫಂಡ್ ಮ್ಯಾನೇಜ್ ಮಾಡೋಕ್ಕೆ ಖರ್ಚಿನ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆ, ಯಾರು ಫಂಡ್ ಮ್ಯಾನೇಜರು, ಫಂಡ್ ಹೌಸ್ ಏನು, ರೆಪ್ಯುಟೇಷನ್ ಆಫ್ ದಿ ಫಂಡ್ ಮ್ಯಾನೇಜರ್ ಏನಿದೆ, ಫಂಡ್ ಹೌಸ್ ರೆಪ್ಯುಟೇಷನ್ ಇದೆ, ಏನ್ ತಗೋಬೇಕಾಗತ್ತೆ. ಅದ್ರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್, ರಿಸ್ಕ್ ಮೆಟ್ರಿಕ್ಸ್ ಅಂತ ಕೆಲವೊಂದು ರಿಸ್ಕ್ ಮೆಟ್ರಿಕ್ ನಾವು ಉಪಯೋಗ ಮಾಡ್ತೀವಿ. ಟರ್ಮಿನಾಲಜಿಗಳು, ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ, ಬೀಟಾ, ಆಲ್ಫಾ, ಶಾರ್ಪ್ ರೇಷಿಯೋ, ಟೆನರ್ ರೇಷಿಯೋ, ಇವೆಲ್ಲ ಕೆಲವೊಂದು ರಿಸ್ಕ್ ಮ್ಯಾಟ್ರಿಕ್, ಎಷ್ಟು ರಿಸ್ಕ್ ಇದೆ ಪೋರ್ಟ್ಫೋಲಿಯೋದಲ್ಲಿ ಅನ್ನೋದಕ್ಕೆ ಗೊತ್ತಾಗುತ್ತೆ. ಅದ್ರಲ್ಲಿ ಕಡಿಮೆ ರಿಸ್ಕ್ ಇರೋದನ್ನ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಜೊತೆಗೆ ಪೋರ್ಟ್ಫೋಲಿಯೋ ಏನೇನು, ಎಲ್ಲೆಲ್ಲಿ ಯಾವ ಕಂಪ್ನಿ ಇನ್ವೆಸ್ಟ್ ಮಾಡಿದ್ದಾರೆ, ಅದ್ರ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಏನು, ಏನ್ ಅಪ್ರೋಚ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಮಾಡ್ಬೇಕಾಯ್ತು. ಎಲ್ಲ ಮಾಡ್ಬೇಕಾದ್ರೆ ಅಷ್ಟೊಂದು ಈಸಿ ಇಲ್ಲ. ಹಾಗಾಗಿ ಒಂದು ಕ್ವಾಲಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಫೈನಾನ್ಷಿಯಲ್ ಡಿಸ್ಟ್ರಿಬ್ಯೂಟರ್ ಕೋಚ್ ನ ಅವ್ರಿಗೆ ಕನ್ಸಲ್ಟ್ ಮಾಡಿ ಅವರ ಸಹಾಯದಿಂದ ನಾವು ಇನ್ವೆಸ್ಟ್ ಮಾಡ್ತು ಅಂತ ಅಂದ್ರೆ ನಮ್ಮ ಗೋಲ್ ಅಚೀವ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಮುಖಾಂತರ ಗೋಲ್ ಅಚೀವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್ ಟಾಪಿಕ್ಸ್. ನಾವು ಬಹಳ ವಿಷಯಗಳನ್ನ ಕಲ್ತ್ಕೊಂಡ್ವಿ. ಸೊ ವೀಕ್ಷಕರೇ, ಮನಿ ಮ್ಯಾಟರ್ಸ್ ವಿಭಾಗದ ಮ್ಯೂಚುವಲ್ ಫಂಡ್ಸ್ ಟಾಪಿಕ್ ನ ಭಾಗ 1 ಇಲ್ಲಿಗೆ ಮುಕ್ತಾಯ ಆಗತ್ತೆ. ಅತಿ ಶೀಘ್ರದಲ್ಲೇ ಭಾಗ 2 ಮೂಲಕ ನಿಮ್ ಮುಂದೆ ನಾವು ಬರ್ತಾ ಇದೀವಿ. ಸರ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.